ನಿರಂತರ ಮಳೆಗೆ ಆ ಜಿಲ್ಲೆಯಲ್ಲಿ ವರದೆ ಮೈದುಂಬಿ ಹರಿತಾ ಇದ್ದಾಳೆ. ಸೇತುವೆಯ ಕನಸಿಗಾಗಿ ಅಲ್ಲಿಯ ಜನರು ಮಾಡದ ಪ್ರತಿಭಟನೆಗಳಿಲ್ಲ. ಪ್ರತಿ ಬಾರಿ ಮಳೆ ಬಂದ್ರೆ ಸಮಸ್ಯೆ ತಪ್ಪಿದ್ದಲ್ಲ. ಆ ಕುರಿತು ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ವರದಾ ನದಿ ಅಬ್ಬರಕ್ಕೆ ಜನ ತತ್ತರ. ಸಮರ್ಪಕ ಸೇತುವೆಗೆ ಗ್ರಾಮಸ್ಥರ ಆಗ್ರಹ. ಹಾವೇರಿ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಜೋರಾಗಿದೆ. ವರದಾ ನದಿ ತುಂಬಿ ಹರಿಯುತ್ತಿದೆ. ಸವಣೂರು ತಾಲೂಕಿನ ಕಳಸೂರು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆಯಾಗಿ ಜನರು ಪರದಾಡುವಂತಾಗಿದೆ. ಗ್ರಾಮಸ್ಥರು 30 ಕಿಲೋಮೀಟರ್ ಸುತ್ತು ಬಳಸಿ ಸಂಚರಿಸುವ ಸ್ಥಿತಿ ಉಂಟಾಗಿದೆ. ಕಳೆದ 3-4 ದಿನಗಳಿಂದ ಹಾವೇರಿ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ರಣಮಳೆಗೆ ಇದೀಗ ವರದಾ ನದಿ ತುಂಬಿ ಹರಿಯುತ್ತಾ ಇದೆ ಅಂತಾನೆ ಹೇಳ್ಬೋದು. ವರದೆಯ ಮಡಿಲನ್ನು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ. ಇದು ಕಳಸೂರು ಮತ್ತು ಹಾವೇರಿಯನ್ನ ಸಂಪರ್ಕ ಕಲ್ಪಿಸುವಂತ ಸೇತುವೆ ಆಗಿತ್ತು, ಬ್ರಿಡ್ಜ್ ಕಮ್ ಬ್ಯಾರೇಜ್. ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನು ಹೊರತುಪಡಿಸಿ ಮಳೆಗಾಲದಲ್ಲಿ ಅಥವಾ ವರದೆ ತುಂಬಿ ಹರಿದ್ರೆ ಓಡಾಡಲಿಕ್ಕೆ ಸಾಕಷ್ಟು ಕಷ್ಟ ಆಗುತ್ತೆ. ಯಾಕಂತಂದ್ರೆ ಇದೀಗ ಈ ರಸ್ತೆಯಲ್ಲಿ ಬಂದ್ರೆ ಹಾವೇರಿ ಕಮ್ ಸಂಪರ್ಕ ಕಲ್ಪಿಸೋದಕ್ಕೆ ಕೇವಲ 10ರಿಂದ 12 ಕಿಲೋಮೀಟರ್ ಮಾತ್ರಗಳಾಗುತ್ತೆ. ಇದನ್ನು ಏನಾದರೂ ಇದು ತುಂಬಿ ಹರಿಯೋದಕ್ಕೆ ಸ್ಟಾರ್ಟ್ ಆದ್ರೆ ಸರಿಸುಮಾರು ಈ ಒಂದು ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಹಾವೇರಿಗೆ ಬರಬೇಕಾದ್ರೆ 30 ಕಿಲೋಮೀಟರ್ಗಳಷ್ಟು ಕ್ರಮಿಸಿ ಬರುವಂತಹ ಸಂದರ್ಭ ಉಂಟಾಗುವಂತದ್ದು ಸದ್ಯ ಈ ದೃಶ್ಯದಲ್ಲಿ ನೋಡ್ತಾರೆ. ಇದು ಕಳಸೂರು ಮತ್ತು ಹಾವೇರಿಯನ್ನು ಸಂಪರ್ಕ ಕಲ್ಪಿಸುವಂತಹ ಕಳಸೂರಿನಲ್ಲಿರ್ತಕ್ಕಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ವರದಾ ನದಿ ಮೇಲೆ ಸೇತುವೆ ಒಂದಾಗಬೇಕು ಅಂತಕ್ಕಂಥದ್ದು ಬಹಳ ದಿನಗಳ ಆಸೆ ಹೊಂದಿರುವಂತದ್ದು. ಆದರೆ ಅದು ಯಾವುದೇ ಕಾರಣಕ್ಕೂ ಈಡೇರ್ತಾ ಇಲ್ಲ ಅಂತ ಇದೀಗ ಇಲ್ಲೇ ಸ್ಥಳೀಯರು ಹೇಳುತ್ತಿರುವಂತದ್ದು. ಕಳಸೂರು ಮತ್ತು ಅಕ್ಕಪಕ್ಕದ ಗ್ರಾಮದ ಜನ ಇದೀಗ ಸೇತುವೆಗಾಗಿ ಅಲೆದು ಸುಸ್ತಾಗಿದ್ದಾರೆ. ಸಮಸ್ಯೆಗೆ ಸ್ಪಂದಿಸಿದ ಅಧಿಕಾರಿಗಳು ಹಿಡಿಶಾಪ ಹಾಕ್ತಿದ್ದಾರೆ. ಈಗ ನಮ್ದೊಬ್ಬರದ ಸಮಸ್ಯೆ ಏನಲ್ರಿ. ಇದು ಪಾಪ ಈಗ ಕಳಸೂರು ರೈತರು ಈ ಕಡೆ ಜಮೀನು ಅದಾವ್ರಿ. ಈಗ ಅವ್ರ ಜಮೀನು ಕೆಲಸ ಮಾಡೋ ಒಂದು ಸೀಸನ್ ರೀ. ಈಗ ಅವರು ಆಳ್ ಕರ್ಕೊಂಬರೋದು ದೊಡ್ಡ ಸಮಸ್ಯೆ ಆಗ್ಬಿಡ್ತಾವ್ರಿ. ಅದನ್ನ ನಮ್ದಂತ ಅಲ್ರಿ, ಪಾಪ ರೈತರ ಸಲುವಾಗಿ ಆದ್ರೂ ಬ್ರಿಡ್ಜ್ ಅನ್ನ ಒಂದ್ ಸ್ವಲ್ಪ ರಿಪೇರಿ ಮಾಡಿ ಅದನ್ನ ಮೇಲೆ ಹಂತಕ್ಕೆ ಮಾಡ್ಬೇಕನ್ನೋದು ನನ್ನ ಅನಿಸಿಕೆ ರೀ ಸರ್. ಗೌರ್ಮೆಂಟ್ನವ್ರು ಆದಷ್ಟು ಈ ಸಮಸ್ಯೆನ ಬಗೆಹರಿಸಬೇಕಂತ ಕೇಳ್ಕೊಂತವ್ರಿ. ಇನ್ನು ಮುಳುಗಡೆಯಾಗುವ ಸೇತುವೆಗೆ ಈಗಾಗಲೇ ಒಬ್ಬ ಬಲಿಯಾಗಿದ್ದು, ಇನ್ನಾದರೂ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಬೇಕಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪರ್ ಜೊತೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ನಿರಂತರ ಮಳೆಗೆ ಆ ಜಿಲ್ಲೆಯಲ್ಲಿ ವರದೆ ಮೈದುಂಬಿ ಹರಿತಾ ಇದ್ದಾಳೆ. ಸೇತುವೆಯ ಕನಸಿಗಾಗಿ ಅಲ್ಲಿಯ ಜನರು ಮಾಡದ ಪ್ರತಿಭಟನೆಗಳಿಲ್ಲ. ಪ್ರತಿ ಬಾರಿ ಮಳೆ ಬಂದ್ರೆ ಸಮಸ್ಯೆ ತಪ್ಪಿದ್ದಲ್ಲ. ಆ ಕುರಿತು ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ವರದಾ ನದಿ ಅಬ್ಬರಕ್ಕೆ ಜನ ತತ್ತರ. ಸಮರ್ಪಕ ಸೇತುವೆಗೆ ಗ್ರಾಮಸ್ಥರ ಆಗ್ರಹ. ಹಾವೇರಿ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಜೋರಾಗಿದೆ. ವರದಾ ನದಿ ತುಂಬಿ ಹರಿಯುತ್ತಿದೆ. ಸವಣೂರು ತಾಲೂಕಿನ ಕಳಸೂರು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆಯಾಗಿ ಜನರು ಪರದಾಡುವಂತಾಗಿದೆ. ಗ್ರಾಮಸ್ಥರು 30 ಕಿಲೋಮೀಟರ್ ಸುತ್ತು ಬಳಸಿ ಸಂಚರಿಸುವ ಸ್ಥಿತಿ ಉಂಟಾಗಿದೆ. ಕಳೆದ 3-4 ದಿನಗಳಿಂದ ಹಾವೇರಿ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ರಣಮಳೆಗೆ ಇದೀಗ ವರದಾ ನದಿ ತುಂಬಿ ಹರಿಯುತ್ತಾ ಇದೆ ಅಂತಾನೆ ಹೇಳ್ಬೋದು. ವರದೆಯ ಮಡಿಲನ್ನು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ. ಇದು ಕಳಸೂರು ಮತ್ತು ಹಾವೇರಿಯನ್ನ ಸಂಪರ್ಕ ಕಲ್ಪಿಸುವಂತ ಸೇತುವೆ ಆಗಿತ್ತು, ಬ್ರಿಡ್ಜ್ ಕಮ್ ಬ್ಯಾರೇಜ್. ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನು ಹೊರತುಪಡಿಸಿ ಮಳೆಗಾಲದಲ್ಲಿ ಅಥವಾ ವರದೆ ತುಂಬಿ ಹರಿದ್ರೆ ಓಡಾಡಲಿಕ್ಕೆ ಸಾಕಷ್ಟು ಕಷ್ಟ ಆಗುತ್ತೆ. ಯಾಕಂತಂದ್ರೆ ಇದೀಗ ಈ ರಸ್ತೆಯಲ್ಲಿ ಬಂದ್ರೆ ಹಾವೇರಿ ಕಮ್ ಸಂಪರ್ಕ ಕಲ್ಪಿಸೋದಕ್ಕೆ ಕೇವಲ 10ರಿಂದ 12 ಕಿಲೋಮೀಟರ್ ಮಾತ್ರಗಳಾಗುತ್ತೆ. ಇದನ್ನು ಏನಾದರೂ ತುಂಬಿ ಹರಿಯೋದಕ್ಕೆ ಸ್ಟಾರ್ಟ್ ಆದ್ರೆ ಸರಿಸುಮಾರು ಈ ಒಂದು ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಹಾವೇರಿಗೆ ಬರಬೇಕಾದ್ರೆ 30 ಕಿಲೋಮೀಟರ್ಗಳಷ್ಟು ಕ್ರಮಿಸಿ ಬರುವಂತಹ ಸಂದರ್ಭ ಉಂಟಾಗುವಂತದ್ದು ಸದ್ಯ ಈ ದೃಶ್ಯದಲ್ಲಿ ನೋಡ್ತಾರೆ. ಇದು ಕಳಸೂರು ಮತ್ತು ಹಾವೇರಿಯನ್ನು ಸಂಪರ್ಕ ಕಲ್ಪಿಸುವಂತಹ ಕಳಸೂರಿನಲ್ಲಿರ್ತಕ್ಕಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ವರದಾ ನದಿ ಮೇಲೆ ಸೇತುವೆ ಒಂದಾಗಬೇಕು ಅಂತಕ್ಕಂಥದ್ದು ಬಹಳ ದಿನಗಳ ಆಸೆ ಹೊಂದಿರುವಂತದ್ದು. ಆದರೆ ಅದು ಯಾವುದೇ ಕಾರಣಕ್ಕೂ ಈಡೇರ್ತಾ ಇಲ್ಲ ಅಂತ ಇದೀಗ ಇಲ್ಲೇ ಸ್ಥಳೀಯರು ಹೇಳುತ್ತಿರುವಂತದ್ದು. ಕಳಸೂರು ಮತ್ತು ಅಕ್ಕಪಕ್ಕದ ಗ್ರಾಮದ ಜನ ಇದೀಗ ಸೇತುವೆಗಾಗಿ ಅಲೆದು ಸುಸ್ತಾಗಿದ್ದಾರೆ. ಸಮಸ್ಯೆಗೆ ಸ್ಪಂದಿಸಿದ ಅಧಿಕಾರಿಗಳು ಹಿಡಿಶಾಪ ಹಾಕ್ತಿದ್ದಾರೆ. ಈಗ ನಮ್ದೊಬ್ಬರದ ಸಮಸ್ಯೆ ಏನಲ್ರಿ. ಇದು ಪಾಪ ಈಗ ಕಳಸೂರು ರೈತರು ಈ ಕಡೆ ಜಮೀನು ಅದಾವ್ರಿ. ಈಗ ಅವ್ರ ಜಮೀನು ಕೆಲಸ ಮಾಡೋ ಒಂದು ಸೀಸನ್ ರೀ. ಈಗ ಅವರು ಆಳ್ ಕರ್ಕೊಂಬರೋದು ದೊಡ್ಡ ಸಮಸ್ಯೆ ಆಗ್ಬಿಡ್ತಾವ್ರಿ. ಅದನ್ನ ನಮ್ದಂತ ಅಲ್ರಿ, ಪಾಪ ರೈತರ ಸಲುವಾಗಿ ಆದ್ರೂ ಬ್ರಿಡ್ಜ್ ಅನ್ನ ಒಂದ್ ಸ್ವಲ್ಪ ರಿಪೇರಿ ಮಾಡಿ ಅದನ್ನ ಮೇಲೆ ಹಂತಕ್ಕೆ ಮಾಡ್ಬೇಕನ್ನೋದು ನನ್ನ ಅನಿಸಿಕೆ ರೀ ಸರ್. ಗೌರ್ಮೆಂಟ್ನವ್ರು ಆದಷ್ಟು ಈ ಸಮಸ್ಯೆನ ಬಗೆಹರಿಸಬೇಕಂತ ಕೇಳ್ಕೊಂತವ್ರಿ. ಇನ್ನು ಮುಳುಗಡೆಯಾಗುವ ಸೇತುವೆಗೆ ಈಗಾಗಲೇ ಒಬ್ಬ ಬಲಿಯಾಗಿದ್ದು, ಇನ್ನಾದರೂ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಬೇಕಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪರ್ ಜೊತೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ.
ನಿರಂತರ ಮಳೆಗೆ ಆ ಜಿಲ್ಲೆಯಲ್ಲಿ ವರದೆ ಮೈದುಂಬಿ ಹರಿತಾ ಇದ್ದಾಳೆ. ಸೇತುವೆಯ ಕನಸಿಗಾಗಿ ಅಲ್ಲಿಯ ಜನರು ಮಾಡದ ಪ್ರತಿಭಟನೆಗಳಿಲ್ಲ. ಪ್ರತಿ ಬಾರಿ ಮಳೆ ಬಂದ್ರೆ ಸಮಸ್ಯೆ ತಪ್ಪಿದ್ದಲ್ಲ. ಆ ಕುರಿತು ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ವರದಾ ನದಿ ಅಬ್ಬರಕ್ಕೆ ಜನ ತತ್ತರ. ಸಮರ್ಪಕ ಸೇತುವೆಗೆ ಗ್ರಾಮಸ್ಥರ ಆಗ್ರಹ. ಹಾವೇರಿ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಜೋರಾಗಿದೆ. ವರದಾ ನದಿ ತುಂಬಿ ಹರಿಯುತ್ತಿದೆ. ಸವಣೂರು ತಾಲೂಕಿನ ಕಳಸೂರು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆಯಾಗಿ ಜನರು ಪರದಾಡುವಂತಾಗಿದೆ. ಗ್ರಾಮಸ್ಥರು 30 ಕಿಲೋಮೀಟರ್ ಸುತ್ತು ಬಳಸಿ ಸಂಚರಿಸುವ ಸ್ಥಿತಿ ಉಂಟಾಗಿದೆ. ಕಳೆದ 3-4 ದಿನಗಳಿಂದ ಹಾವೇರಿ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ರಣಮಳೆಗೆ ಇದೀಗ ವರದಾ ನದಿ ತುಂಬಿ ಹರಿತಾ ಇದೆ ಅಂತಾನೆ ಹೇಳ್ಬೋದು. ವರದೆಯ ಮಡಿಲನ್ನುವಂಥ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ. ಇದು ಕಳಸೂರು ಮತ್ತು ಹಾವೇರಿಯನ್ನ ಸಂಪರ್ಕ ಕಲ್ಪಿಸುವಂತ ಸೇತುವೆ ಆಗಿತ್ತು, ಬ್ರಿಡ್ಜ್ ಕಮ್ ಬ್ಯಾರೇಜ್. ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನು ಹೊರತುಪಡಿಸಿ ಮಳೆಗಾಲದಲ್ಲಿ ಅಥವಾ ವರದೆ ತುಂಬಿ ಹರಿದ್ರೆ ಓಡಾಡಲಿಕ್ಕೆ ಸಾಕಷ್ಟು ಕಷ್ಟ ಆಗುತ್ತೆ. ಯಾಕಂತಂದ್ರೆ ಇದೀಗ ಈ ರಸ್ತೆಯಲ್ಲಿ ಬಂದ್ರೆ ಹಾವೇರಿ ಕಮ್ ಸಂಪರ್ಕ ಕಲ್ಪಿಸಲಿಕ್ಕೆ ಕೇವಲ 10 ರಿಂದ 12 ಕಿಲೋಮೀಟರ್ ಮಾತ್ರಗಳಾಗುತ್ತೆ. ಇದನ್ನು ಏನಾದರೂ ಇದು ತುಂಬಿ ಹರಿಯೋದಕ್ಕೆ ಸ್ಟಾರ್ಟ್ ಆದ್ರೆ ಸರಿಸುಮಾರು ಈ ಒಂದು ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಹಾವೇರಿಗೆ ಬರಬೇಕಾದ್ರೆ 30 ಕಿಲೋಮೀಟರ್ಗಳಷ್ಟು ಕ್ರಮಿಸಿ ಬರುವಂತಹ ಸಂದರ್ಭ ಉಂಟಾಗುವಂತದ್ದು ಸದ್ಯ ಈ ದೃಶ್ಯದಲ್ಲಿ ನೋಡ್ತಾರೆ. ಇದು ಕಳಸೂರು ಮತ್ತು ಹಾವೇರಿಯನ್ನು ಸಂಪರ್ಕ ಕಲ್ಪಿಸುವಂತಹ ಕಳಸೂರಿನಲ್ಲಿರ್ತಕ್ಕಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ವರದಾ ನದಿ ಮೇಲೆ ಸೇತುವೆ ಒಂದಾಗಬೇಕು ಅಂತಕ್ಕಂಥದ್ದು ಬಹಳ ದಿನಗಳ ಆಸೆ ಹೊಂದಿರುವಂತದ್ದು. ಆದರೆ ಅದು ಯಾವುದೇ ಕಾರಣಕ್ಕೂ ಈಡೇರ್ತಾ ಇಲ್ಲ ಅಂತ ಇದೀಗ ಇಲ್ಲೇ ಸ್ಥಳೀಯರು ಹೇಳುತ್ತಿರುವಂತದ್ದು. ಕಳಸೂರು ಮತ್ತು ಅಕ್ಕಪಕ್ಕದ ಗ್ರಾಮದ ಜನ ಇದೀಗ ಸೇತುವೆಗಾಗಿ ಅಲೆದು ಸುಸ್ತಾಗಿದ್ದಾರೆ. ಸಮಸ್ಯೆಗೆ ಸ್ಪಂದಿಸಿದ ಅಧಿಕಾರಿಗಳು ಹಿಡಿಶಾಪ ಹಾಕ್ತಿದ್ದಾರೆ. ಈಗ ನಮ್ದೊಬ್ಬರದ ಸಮಸ್ಯೆ ಏನಲ್ರಿ ಇದು. ಪಾಪ ಈಗ ಕಳಸೂರು ರೈತರು ಈ ಕಡೆ ಜಮೀನು ಅದಾವ್ರಿ. ಈಗ ಅವರು ಜಮೀನು ಕೆಲಸ ಮಾಡೋ ಒಂದು ಸೀಸನ್ ರೀ. ಈಗ ಅವರು ಆಳ್ ಕರ್ಕೊಂಬರೋದು ದೊಡ್ಡ ಸಮಸ್ಯೆ ಆಗ್ಬಿಡ್ತಾವ್ರಿ. ಅದನ್ನ ನಮ್ದಂತಲ್ರಿ, ಪಾಪ ರೈತರ ಸಲುವಾಗಿ ಆದ್ರೂ ಬ್ರಿಡ್ಜ್ ಅನ್ನ ಒಂದ್ ಸ್ವಲ್ಪ ರಿಪೇರಿ ಮಾಡಿ ಅದನ್ನ ಮೇಲೆ ಹಂತಕ್ಕೆ ಮಾಡ್ಬೇಕನ್ನೋದು ನನ್ನ ಅನಿಸಿಕೆ ಸರ್. ಗೌರ್ಮೆಂಟ್ನವ್ರು ಆದಷ್ಟು ಈ ಸಮಸ್ಯೆನ ಬಗೆಹರಿಸಬೇಕಂತ ಕೇಳ್ಕೊಂತವ್ರಿ. ಇನ್ನು ಮುಳುಗಡೆಯಾಗುವ ಸೇತುವೆಗೆ ಈಗಾಗಲೇ ಒಬ್ಬ ಬಲಿಯಾಗಿದ್ದು, ಇನ್ನಾದರೂ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಬೇಕಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪದ್ ಜೊತೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ನಿರಂತರ ಮಳೆಗೆ ಆ ಜಿಲ್ಲೆಯಲ್ಲಿ ವರದೆ ಮೈದುಂಬಿ ಹರಿತಾ ಇದ್ದಾಳೆ. ಸೇತುವೆಯ ಕನಸಿಗಾಗಿ ಅಲ್ಲಿಯ ಜನರು ಮಾಡದ ಪ್ರತಿಭಟನೆಗಳಿಲ್ಲ. ಪ್ರತಿ ಬಾರಿ ಮಳೆ ಬಂದ್ರೆ ಸಮಸ್ಯೆ ತಪ್ಪಿದ್ದಲ್ಲ. ಆ ಕುರಿತು ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ವರದಾ ನದಿ ಅಬ್ಬರಕ್ಕೆ ಜನ ತತ್ತರ. ಸಮರ್ಪಕ ಸೇತುವೆಗೆ ಗ್ರಾಮಸ್ಥರ ಆಗ್ರಹ. ಹಾವೇರಿ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಜೋರಾಗಿದೆ. ವರದಾ ನದಿ ತುಂಬಿ ಹರಿಯುತ್ತಿದೆ. ಸವಣೂರು ತಾಲೂಕಿನ ಕಳಸೂರು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆಯಾಗಿ ಜನರು ಪರದಾಡುವಂತಾಗಿದೆ. ಗ್ರಾಮಸ್ಥರು 30 ಕಿಲೋಮೀಟರ್